ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಸಿ. ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ, ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ 10ನೇ ತರಗತಿಯ ಪದ್ಯ ಭಾಗದಲ್ಲಿ 4ನೇ ಪದ್ಯವಾಗಿರುವಂತಹ ಕೌರವೇಂದ್ರನ ಕೊಂದ ನೀನು ಪದ್ಯ ಭಾಗವನ್ನು ಪರಿಚಯಿಸಿಕೊಳ್ಳೋಣ. ಕೌರವೇಂದ್ರನ ಕೊಂದೆ ನೀನು ಬರೆದಿರುವಂತಹ ಕವಿ ಕನ್ನಡದ ಪ್ರಖ್ಯಾತ ನಡುಗನ್ನಡ ಕವಿ ಕುಮಾರವ್ಯಾಸ. ಕುಮಾರವ್ಯಾಸ ಕವಿ ಬರೆದಿರುವಂತಹ ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಪದ್ಯ. ಈ ಪದ್ಯದ ಶೀರ್ಷಿಕೆಯಲ್ಲಿಯೇ ನಾವು ನೋಡಬಹುದು. ಕೌರವೇಂದ್ರನ ಕೊಂದೆ ನೀನು, ಕೌರವರಿಗೆ ಇಂದ್ರನಾಗಿರುವಂತಹ, ಅಧಿಪತಿಯಾಗಿರುವಂತಹ, ಒಡೆಯನಾಗಿರುವಂತಹ, ಹಿರಿಯನಾಗಿರುವಂತಹ ದುರ್ಯೋಧನನನ್ನ ಕೊಂದೆ ನೀನು ಅಂತ ಕರ್ಣ ಈ ಪದ್ಯ ಭಾಗದಲ್ಲಿ ಹೇಳ್ತಾ ಇರುವಂಥದ್ದು. ಕುಮಾರವ್ಯಾಸ ಕವಿ, ಗದುಗಿನ ವೀರನಾರಾಯಣನ ಪರಮ ಭಕ್ತನಾದಂತಹ ಕುಮಾರವ್ಯಾಸ ಕವಿ ಬರೆದಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ, ಕನ್ನಡ ಭಾರತ ಎನ್ನುವಂತಹ ಕೃತಿಯನ್ನ ನೀವು ಹಲವಾರು ಸಂದರ್ಭಗಳಲ್ಲಿ ಕೇಳಿರಬಹುದು ವಿದ್ಯಾರ್ಥಿಗಳೇ. ಅತ್ಯಂತ ಜನಜನಿತವಾಗಿರುವಂತಹ ಕುಮಾರವ್ಯಾಸ ಭಾರತ ಕೃತಿಯನ್ನ ಈ ದಿನದ ತರಗತಿಯಲ್ಲಿ ಪರಿಚಯಿಸಿಕೊಳ್ಳೋಣ. ಕೃತಿಕಾರರ ಪರಿಚಯ ವಿದ್ಯಾರ್ಥಿಗಳೇ. ಕೃತಿಕಾರರ ಪರಿಚಯ. ಕುಮಾರವ್ಯಾಸ ಕ್ರಿಸ್ತಶಕ 1430. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವನು. ಆದಿಕವಿ ಪಂಪನ ಆನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬರುತ್ತದೆ. ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಕವಿ ಹುಟ್ಟಿದಂತಹ ಕಾಲ 1430ರಲ್ಲಿ ಕುಮಾರವ್ಯಾಸ ಕವಿಯ ಜನನವಾಗುತ್ತೆ. ಕುಮಾರವ್ಯಾಸ ಎಂದು ಪ್ರಸಿದ್ಧನಾಗಿರುವಂತಹ ಈ ಕವಿಯ ಮೂಲ ನಾಮ ಗದುಗಿನ ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಅಂತ ಅನ್ನುವಂಥದ್ದು ಈ ಕವಿಯ ಮೂಲ ನಾಮ. ಗದಗ ಪ್ರಾಂತ್ಯದ ಕೋಳಿವಾಡದವನು. ಗದಗ ಪ್ರಾಂತ್ಯ, ಗದಗ ಜಿಲ್ಲೆ ನಿಮಗೆ ಗೊತ್ತರ ವಿದ್ಯಾರ್ಥಿಗಳೇ, ಗದಗ ಪ್ರಾಂತ್ಯದ ಕೋಳಿವಾಡದವನು. ಆದಿಕವಿ ಪಂಪನ ಆನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಮಹರ್ಷಿ ವೇದವ್ಯಾಸರು ರಚಿಸಿದಂತಹ ಸಂಸ್ಕೃತದ ಮಹಾಭಾರತವನ್ನು ಆದಿಕವಿ ಪಂಪನ ಆನಂತರ ಮತ್ತೆ ಕನ್ನಡದಲ್ಲಿ ಅಷ್ಟೇ ಸಮರ್ಥವಾಗಿ, ಅಷ್ಟೇ ಶ್ರೇಷ್ಠವಾಗಿ ಕನ್ನಡದಲ್ಲಿ ರಚಿಸಿದಂಥವರು ಕುಮಾರವ್ಯಾಸ. ಕುಮಾರವ್ಯಾಸ ಕವಿ ಮೊದಲ 10 ಪರ್ವಗಳನ್ನು, ಮಹಾಭಾರತದ ಮೊದಲ 10 ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಪಂಡಿತರು ಮಾತ್ರವಲ್ಲದೆ ಪಾಮರರಿಗೂ, ಅಂದ್ರೆ ಅವಿದ್ಯಾವಂತರಿಗೂ, ಅಂದ್ರೆ ತುಂಬಾ ಶ್ರೇಷ್ಠ ಮಟ್ಟದ ಸಂಸ್ಕೃತವನ್ನ ವಿದ್ಯಾಭ್ಯಾಸ ಮಾಡದೇ ಇರುವಂತಹ, ಅಲ್ಪ ಸ್ವಲ್ಪ ಕಲ್ತ್ಕೊಂಡಿರುವಂತರು ನಿರರ್ಗಳವಾಗಿ ಓದಬಹುದಾದಂತಹ ಒಂದು ನಡುಗನ್ನಡದ ಕಾವ್ಯವನ್ನ ಕುಮಾರವ್ಯಾಸ ಕವಿ ಬರೆದಿದ್ದಾರೆ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬರುತ್ತದೆ.
ಯಾವ ಯಾವ ಹೆಸರಿನಿಂದ ಕರಿತೀವಿ ನಾವು ಈ ಕೃತಿಯನ್ನ? ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ, ಕರ್ನಾಟ ಭಾರತ ಕಥಾಮಂಜರಿ ಎನ್ನುವಂತಹ ಹೆಸರುಗಳಿಂದ ಕರಿತಾ ಇದ್ದೀವಿ. ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ರೂಪಕಾಲಂಕಾರವನ್ನ ಅತ್ಯಂತ ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಈ ಕವಿ ಪಡೆದಿದ್ದಾರೆ. ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ವೀರನಾರಾಯಣನನ್ನ ಆರಾಧ್ಯ ದೈವ ಅಂತಂದು ಪೂಜಿಸಿದ್ದಂತಹ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಮತ್ತು ರಂಜನೀಯವಾಗಿ ಎಲ್ಲರಿಗೂ ಒಂದು ರೀತಿಯ ಅರ್ಥವಾಗುವಂತಹ ರೀತಿಯಲ್ಲಿ, ಇಷ್ಟಪಡುವಂತಹ ರೀತಿಯಲ್ಲಿ ಜನಪ್ರಿಯವಾದ ಮಹಾಕಾವ್ಯ ಅಂದ್ರೆ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ, ಏನು ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ ಅಂತ ಕರಿತೀವೋ ಅಂತಹ ಒಂದು ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಕೃತಿ ಯಾವುದು ಅಂತಂದ್ರೆ, ಕಾವ್ಯ ಯಾವುದು ಅಂತಂದ್ರೆ ಅದು ಗದುಗಿನ ಭಾರತ. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ವಿರಚಿತ, ಕುಮಾರವ್ಯಾಸ ಅವರು ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಆಶಯ ಭಾವವನ್ನು ನೋಡೋಣ. ಆಶಯ ಭಾವ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ, ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು, ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ. ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೆ ನೀನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ, ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ನಮ್ಮ ಜೀವನದಲ್ಲಿ ಪರಸ್ಪರ ಅಂದರೆ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಂಡು ಸಾಮರಸ್ಯದಿಂದ ಒಬ್ಬರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಂಡು ಒಬ್ಬರ ಆಸೆ ಅಪೇಕ್ಷೆಗಳನ್ನು ಇನ್ನೊಬ್ಬರು ಗೌರವಿಸುತ್ತಾ, ಇನ್ನೊಬ್ಬರ ಆಸೆ ಅಪೇಕ್ಷೆಗಳನ್ನು ಇನ್ನೊಬ್ಬರು ಗೌರವಿಸ್ತಾ, ಯಾರಿಗೆ ಕಷ್ಟಗಳಲ್ಲಿ ಯಾವುದು ಬೇಕೋ ಅಂಥವನ್ನು ಸಾಧ್ಯವಾದಷ್ಟು ಪೂರೈಸ್ತಾ ಒಂದು ರೀತಿಯ ಸಮತಾ ಭಾವನೆಯನ್ನು ಇಟ್ಕೊಂಡು ಕುಟುಂಬದಲ್ಲಿ ಬದುಕಬೇಕು. ಅದು ಎಲ್ಲರಿಗೂ ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಅಂದರೆ ಹೊಂದಾಣಿಕೆ ಸಾಮರಸ್ಯ ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಅಂದರೆ ಈ ಹೊಂದಾಣಿಕೆ ಇಲ್ಲದೆ ಮತ್ಸರ, ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚಿಪಡುವಂಥದ್ದು, ಒಬ್ಬರ ಮೇಲೆ ಒಬ್ಬರು ಛಲವನ್ನು ಇಟ್ಕೊಡುವಂಥದ್ದು, ಅಂದರೆ ಯಾರು ಗೆದ್ದರೂ ಸಂತೋಷ ಪಡುವಂತಹ ಒಂದು ಕುಟುಂಬದಲ್ಲಿ ನಾವೇ ಗೆಲ್ಲಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡ್ರೆ ಅದು ಸಂಘರ್ಷ ಅನಿವಾರ್ಯವಾಗುತ್ತದೆ. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ
ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ, ಅಂದರೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಆ ಮತ್ಸರ ಛಲ ಮುಂದುವರಿತಾ ಹೋಗುತ್ತೆ. ಅದರ ಪರಿಣಾಮ ಘೋರವಾದುದು, ಅದರ ಪರಿಣಾಮ ತುಂಬ ಕೆಟ್ಟದ್ದು. ಅದನ್ನು ಸಹಿಸಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾವುದು ಮರಳಿ ಬರದೇ ಇರುವಷ್ಟು ನಾಶವಾಗುತ್ತೆ ಅಂತ ನಮಗೆ ಗೊತ್ತಿದ್ರೂ ಕೂಡ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ನಾವು ಬದುಕಿನಲ್ಲಿ ಅನುಸರಿಸೋದು ಸಹಜವಾಗುತ್ತೆ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ. ಅಂದರೆ ನಿಮಗೆ ಗೊತ್ತಿರುವಂತೆ ಈ ಪದ್ಯ ಕೌರವರು ಮತ್ತು ಪಾಂಡವರ ಮಧ್ಯದಲ್ಲಿ ನಡೀತಿರುವಂತಹ ಕುರುಕ್ಷೇತ್ರ ಯುದ್ಧದ ಹಿಂದಿನ ದಿನಗಳಲ್ಲಿ ನಡೆದಂತಹ ಘಟನೆಗಳು ಇವು. ಅಂದರೆ ಯುದ್ಧವನ್ನು ನಡೆಸೋದಕ್ಕಿಂತ ಮುಂಚೆ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಯುದ್ಧವನ್ನು ಮಾಡೋದಕ್ಕಿಂತ ಕಾದಾಡೋದಕ್ಕಿಂತ ಮುಂಚೆ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸೋದು, ಅಂದರೆ ನಾಶಗೊಳಿಸಿದಾಗ ಗೆಲುವು ಸಾಧ್ಯ ಎನ್ನುವಂಥದ್ದು ಒಂದು ರಾಜತಂತ್ರ. ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ, ಅಂದರೆ ಧರ್ಮ ಪಾಂಡವರ ಪರವಾಗಿದ್ದರಿಂದ ಶ್ರೀಕೃಷ್ಣ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನ ತಮ್ಮಂದಿರಿಗೆ ಯಾವುದೇ ಅಪಾಯ ಆಗದಂತೆ ಕರ್ಣ ನೋಡಿಕೊಳ್ಳುವ ರೀತಿಯಲ್ಲಿ ಅವನ ಮನಸ್ಸನ್ನು ವ್ಯಾಕುಲಕ್ಕೆ ಒಳಪಡಿಸುವಂತಹ ಒಂದು ಹೃದಯ ವಿದ್ರಾವಕವಾದಂತಹ ಸನ್ನಿವೇಶವನ್ನು ನಾವು ಕೌರವೇಂದ್ರನ ಕೊಂದೆ ನೀನು ಎನ್ನುವಂತಹ ಈ ಪದ್ಯ ಭಾಗದಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ. ಈ ಪದ್ಯದಲ್ಲಿ ಬರುವಂಥದ್ದು ಯಾವ್ಯಾವ ಪ್ರಮುಖ ಪಾತ್ರಗಳು? ಪಾಂಡವರ ರಕ್ಷಣೆಗೆ ನಿಂತಿರುವಂತಹ ಶ್ರೀಕೃಷ್ಣ ಒಂದು ಕಡೆ ಆದರೆ, ದುರ್ಯೋಧನನ ಮೇಲಿನ ಸ್ವಾಮಿ ನಿಷ್ಠೆಗೆ ಬದ್ಧನಾದಂತಹ ಕರ್ಣ ಇನ್ನೊಂದು ಕಡೆ. ಪ್ರಲೋಭನೆಗೆ ಒಳಗಾಗದೆ, ಅಂದರೆ ಶ್ರೀಕೃಷ್ಣ ಒಡ್ಡಿದಂತಹ ಪ್ರಲೋಭನೆ ಆಮಿಷಗಳಿಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿರೋದನ್ನು, ಇಲ್ಲಿ ಕೊಟ್ಟಿರೋದನ್ನು, ಕಾಣಿಸ್ತಾ ಇರೋದನ್ನು ನಾವು ನೋಡಬಹುದು ಮಕ್ಕಳೇ. ಪೂರ್ವಕಥೆಯನ್ನು ನೋಡೋಣ. ಧರ್ಮರಾಯನ ಮಯ ನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ದ್ಯೂತದ ಪಣದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ. ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ. ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸುತ್ತಾನೆ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ. ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಳೆಯುತ್ತಾನೆ. ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ. ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ. ಆ ಸಂದರ್ಭವೇ ಪ್ರಕೃತ ಪಾಠಭಾಗ. ಪ್ರೀತಿಯ ವಿದ್ಯಾರ್ಥಿಗಳೇ, ಧರ್ಮರಾಯನ ಮಯ ನಿರ್ಮಿತವಾದ ಅರಮನೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಮಹಾಭಾರತವನ್ನು ನೀವೆಲ್ಲರೂ ಕೇಳಿದಿರ ವಿದ್ಯಾರ್ಥಿಗಳೇ. ಬಹುತೇಕ ಪುಸ್ತಕದಲ್ಲಿಯೇ ಈ ಮಹಾಕಾವ್ಯಗಳನ್ನು ನೋಡಬೇಕು, ಮಹಾಕಾವ್ಯಗಳನ್ನು ಓದಬೇಕು. ಸಂಸ್ಕೃತದಲ್ಲಿ ಈ ಶ್ಲೋಕಗಳನ್ನು ಕೊಟ್ಟು ಅದನ್ನು ಕನ್ನಡಕ್ಕೆ ಅನುವಾದಿಸಿರುವಂಥ ಹಲವಾರು ಪುಸ್ತಕಗಳು ಸಿಗ್ತವೆ. ಆ ಪುಸ್ತಕಗಳನ್ನು ನೀವು ಪಾಠಕ್ಕೆ ಅಂತಂದೇ ಅಲ್ಲ, ನಾವು ಆರಾಮಾಗಿದ್ದಾಗ ಉದ್ದೇಶಪೂರ್ವಕವಾಗಿ ನಾವು ಅವನ್ನು ಓದಬೇಕು. ಪ್ರತಿದಿನ ಒಂದು 3 ಪೇಜು 4 ಪೇಜು 5 ಪೇಜು ಹಿಂಗೆ ಓದ್ಕೊಂತ ಹೋದರೆ ನಿಮಗೆ ಅಭ್ಯಾಸವಾಗುತ್ತೆ. ಪುಸ್ತಕವೇ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ವಿದ್ಯಾರ್ಥಿಗಳೇ. ದಯಮಾಡಿ
ಮಹಾಭಾರತವನ್ನು, ರಾಮಾಯಣವನ್ನು ಓದೋದಕ್ಕೆ ಪ್ರಯತ್ನವನ್ನು ಪಡಿ ನೀವು. ವಿದ್ಯಾರ್ಥಿಗಳೇ, ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದ ಪೂರ್ವಕಥೆಯನ್ನು ನೋಡೋದಾದರೆ, ನಾವೊಂದಿಷ್ಟು ಕೌರವರ ಪಾಂಡವರ ಬಗ್ಗೆ ತಿಳಿದುಕೊಳ್ಳೋದಾದರೆ, ಕೌರವರ ತಂದೆ ತಾಯಿ, ಕೌರವರ ತಂದೆ ಧೃತರಾಷ್ಟ್ರ, ತಾಯಿ ಗಾಂಧಾರಿ. ಪಾಂಡವರ ತಂದೆ ಪಾಂಡುರಾಜ, ತಾಯಿ ಕುಂತಿದೇವಿ. ಪಾಂಡುರಾಜ ಮತ್ತು ಧೃತರಾಷ್ಟ್ರ ಇವರಿಬ್ಬರೂ ಕೂಡ, ಪಾಂಡುರಾಜ, ಧೃತರಾಷ್ಟ್ರ, ವಿದುರ, ಈ 3 ಜನ ಅಣ್ಣ ತಮ್ಮಂದರಾದರೂ ಕೂಡ ಮೂವರ ವ್ಯಕ್ತಿತ್ವವು ಭಿನ್ನ ಭಿನ್ನವಾಗಿರುವಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಪಾಂಡುರಾಜ ಒಳ್ಳೆಯ ಮಹಾರಾಜ ಆಗಿ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯವನ್ನು ಆಳುವಂತಹ ಒಂದು ಸಾಮರ್ಥ್ಯವಿದ್ದರೂ ಕೂಡ ಅದನ್ನು ಧೃತರಾಷ್ಟ್ರನಿಗೆ ಬಿಟ್ಟು ಕೊಡುವಂಥದ್ದು. ಮತ್ತು ವಿದುರ ಒಂದು ರೀತಿಯ ಬ್ರಹ್ಮಚಾರಿಯಾಗಿ ಯೋಗಿಯ ರೀತಿಯಲ್ಲಿ ಬದುಕೋದನ್ನು ನಾವು ನೋಡಬಹುದು. ಇಂತಹ ಒಂದು ಭಿನ್ನ ವ್ಯಕ್ತಿತ್ವದಲ್ಲಿ ಬೆಳೆದಂತಹ ಮಕ್ಕಳು ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡುರಾಜನ ಮಕ್ಕಳು ಪಾಂಡವರು. ಈ ಪಾಂಡುರಾಜ ಒಂದು ರೀತಿಯ ರೋಗಿಷ್ಠ ರಾಜನಾಗಿರ್ತಾನೆ. ಮತ್ತು ಪಾಂಡುರಾಜನಿಗೆ ಶಾಪವಿದ್ದಂತಹ ಕಾರಣ ಕುಂತಿದೇವಿ ವಿವಾಹ ಪೂರ್ವದಲ್ಲಿ ದುರ್ವಾಸ ಮುನಿಗಳ ಒಂದು ಆಶೀರ್ವಾದದಿಂದ ಪಡೆದಂತಹ 5 ಮಂತ್ರಗಳನ್ನು ಉಚ್ಚರಿಸಿದಾಗ ಹುಟ್ಟುವಂತಹ ಮಕ್ಕಳು ಪಾಂಡವರು. ಧರ್ಮರಾಯನನ್ನು ಮಂತ್ರೋಚ್ಚಾರದ ಮೂಲಕ ಪೂಜಿಸಿದ್ದರಿಂದ ಧರ್ಮರಾಯ, ಯಮಧರ್ಮನನ್ನು ಪೂಜಿಸಿದ್ದರಿಂದ ಧರ್ಮರಾಯ, ವಾಯುದೇವನನ್ನು ಪೂಜಿಸಿದ್ದರಿಂದ ಭೀಮ, ಇಂದ್ರ ದೇವರನ್ನು ಪೂಜಿಸಿದ್ದರಿಂದ ಅರ್ಜುನ, ಮತ್ತು ಮಾದ್ರಿ ದೇವಿ, ಅಶ್ವಿನಿ ದೇವತೆಗಳನ್ನು ಪೂಜಿಸಿದ್ದರಿಂದ ನಕುಲ ಮತ್ತು ಸಹದೇವರ ಜನನವಾಗುತ್ತೆ. ಇವರು 5 ಜನ ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಬಿಟ್ಟು ಕೊಡದೆ 5 ಬೆರಳಿನ ರೀತಿಯಲ್ಲಿ ಬೆಳೆಯೋದನ್ನು, ಪರಸ್ಪರ ಒಬ್ಬರಿಗೊಬ್ಬರು ಗೌರವಿಸೋದನ್ನು, ಸದಾಕಾಲ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದನ್ನು ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಆನಂತರ ಕೌರವರು ಬೆಳೆಯುವಂತಹ ಸಂದರ್ಭದಲ್ಲಿ ಕೌರವರ ಗಾಂಧಾರಿ ಕೌರವರಿಗೆ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಕೌರವರ ಮತ್ತೊಬ್ಬರು ಅತ್ಯಂತ ಪ್ರಭಾವ ಬೀರಿದವರು ಕೌರವರ ಮೇಲೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಶಕುನಿ. ಯಾರು? ಕುಂತಿ ದೇವಿಯ ಗಾಂಧಾರಿಯ ಸಹೋದರ ಶಕುನಿ. ಈ ಶಕುನಿಯ ಜೊತೆಯಲ್ಲೇ ಬೆಳೀತಾ ಇದ್ದಂತಹ ಕೌರವರು ಹಲವಾರು ಶಕುನಿ ಒಳ್ಳೆ ವಿದ್ಯಾರ್ಥಿಗಳನ್ನಾಗಿ ಅಥವಾ ಒಳ್ಳೆ ಮಕ್ಕಳು ಬೆಳೆಸಬೇಕು ಅಂತನೋ ಅಥವಾ ಒಳ್ಳೆ ಮಕ್ಕಳಾಗಿ ಬೆಳಿಬಾರ್ದು ಅಂತನೋ ಬಹುತೇಕ ಅವರಿಗೆ ನೀಡಿದಂತಹ ಎಲ್ಲ ಮಾರ್ಗದರ್ಶನವೂ ಕೂಡ ಧರ್ಮ ವಿರೋಧಿಯಾದಂತಹ ಮಾರ್ಗದರ್ಶನವಾಗಿರುತ್ತೆ. ಯಾರಿಗೆ? ಕೌರವರಿಗೆ ನೀಡಿದಂತಹ ಮಾರ್ಗದರ್ಶನ. ಮತ್ತು ಕೌರವರು ಪಾಂಡವರು ಇಬ್ಬರಿಗೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ತನ್ನ ತಂದೆಗೋಸ್ಕರ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿ ಆಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿದ್ದಂತಹ ಭೀಷ್ಮಾಚಾರ್ಯರು ಇರ್ತಾರೆ ಕೌರವರ ಪಾಂಡವರಿಗೆ ತಾತರಾಗಿ. ಮತ್ತು ಕೌರವರು ಮತ್ತು ಪಾಂಡವರಿಗೆ ದ್ರೋಣಾಚಾರ್ಯರು ಗುರುಗಳಾಗಿರ್ತಾರೆ. ದ್ರೋಣಾಚಾರ್ಯರು ತಮ್ಮ ಸರ್ವಸ್ವವನ್ನೂ ಕೂಡ ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ತ್ಯಾಗವನ್ನು ಮಾಡಿ ಅಷ್ಟು ಚೆನ್ನಾಗಿ ಅವರಿಗೆ ವಿದ್ಯೆಯನ್ನು ಕಲಿಸ್ತಾರೆ. ಕೌರವರಿಗೆ ಮತ್ತು ಪಾಂಡವರಿಗೆ ಎಲ್ಲ ರೀತಿಯಲ್ಲೂ ವಿದ್ಯೆಯನ್ನು ಕಲಿಸ್ತಾರೆ. ಆ ನಂತರ ಕೌರವರು ಬೆಳೀತಾರೆ, ಪಾಂಡವರು ಬೆಳೀತಾರೆ. ಬೆಳೆಯುವಂತಹ ಸಂದರ್ಭದಲ್ಲಿ
ಕೌರವರಿಗೂ ಪಾಂಡವರಿಗೂ ಯಾವಾಗಲೂ ಕೂಡ ಒಂದು ವಿಷಯದಲ್ಲೂ ಕೂಡ ಹೊಂದಾಣಿಕೆ ಬರೋದಿಲ್ಲ. ಒಬ್ರಿಗೊಬ್ರು ಮತ್ಸರದಿಂದಲೇ ದ್ವೇಷದಿಂದಲೇ ಬೆಳೀತಾರೆ. ಕೌರವರು ಎಷ್ಟೋ ಬಾರಿ ಪಾಂಡವರನ್ನು ಸಾಯಿಸೋದಕ್ಕಂತ ಪ್ರಯತ್ನ ಪಟ್ಟು ವಿಫಲರಾಗ್ತಾರೆ. ಆನಂತರ ಅವರನ್ನು ಬೆಳೆದು ದೊಡ್ಡವರಾದ ನಂತರ ಅವರನ್ನು ಪಾಂಡವರನ್ನು ಕಾಂಡವವನ ಪ್ರಸ್ಥಕ್ಕೆ ಕಳಿಸ್ತಾರೆ. ಕಾಂಡವವನ ಪ್ರಸ್ಥಕ್ಕೆ ಕಳಿಸಿದಾಗ ಅಂದರೆ ಇಲ್ಲಿ ನಿಮಗೆ ಗೊತ್ತಿರುವಂತೆ ಅರಗಿನ ಮನೆ ಮಹಾಭಾರತದಲ್ಲಿ ತುಂಬ ಪ್ರಖ್ಯಾತವಾದಂತಹ ಹೆಸರು. ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತಂದು, ಅಂದರೆ ಕೌರವರೇ ಅರಗಿನ ಮನೆಯನ್ನು ಕಟ್ಟಿಸಿ ಅದರಲ್ಲಿ ಬೆಂಕಿಯನ್ನು ಇಟ್ಟಿರ್ತಾರೆ, ಅದರಲ್ಲಿ ಪಾಂಡವರು ಸುಟ್ಟು ಹೋಗಿದ್ದಾರೆ ಅಂತಂದು ಭಾವಿಸ್ತಾರೆ. ಆದರೆ ಭೀಮನ ಮತ್ತು ವಿದುರನ ಸಹಾಯದಿಂದ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಹೋಗಿ ಕಾಡಲ್ಲಿ ಇದ್ದಾಗ ವಿವಾಹವಾಗುತ್ತೆ. ದ್ರೌಪದಿಯನ್ನು ವಿವಾಹವಾಗ್ತಾರೆ. 5 ಜನ ಪಾಂಡವರು ವಿವಾಹವಾಗ್ತಾರೆ. ವಿವಾಹವಾದ ನಂತರ ಮರಳಿ ಬಂದಾಗ ಪಾಂಡವರು ಮರಳಿ ಹಸ್ತಿನಾವತಿಗೆ ಬರ್ತಾರೆ. ಹಸ್ತಿನಾವತಿಗೆ ಬಂದಾಗ ಅವರನ್ನು ವಿವಾಹವಾದ ನಂತರ ಅವರನ್ನು ಕಾಂಡವವನ ಪ್ರಸ್ಥಕ್ಕೆ ರಾಜನನ್ನಾಗಿ ಮಾಡಿ ಯುವರಾಜ ಆಗಿದ್ದಂತಹ ಧರ್ಮರಾಯನನ್ನು ಕಾಂಡವವನ ಪ್ರಸ್ಥಕ್ಕೆ ಕಳಿಸ್ತಾರೆ. ಆ ಕಾಂಡವವನ ಪ್ರಸ್ಥವನ್ನು ಪಾಂಡವರು ತಮ್ಮ ದೈವೀ ಶಕ್ತಿಯಿಂದ ಹಲವಾರು ಗುರುಗಳ ಮಾರ್ಗದರ್ಶನದಿಂದ, ಶ್ರೀಕೃಷ್ಣನ ಮಾರ್ಗದರ್ಶನದಿಂದ ಅದನ್ನು ಇಂದ್ರಪ್ರಸ್ಥವಾಗಿ ಬದಲಾಯಿಸ್ಕೊತಾರೆ. ಪ್ರಸ್ಥವಾಗಿ ಬದಲಾಯಿಸಿಕೊಂಡ ನಂತರ ಅಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಯಾಗ ನಡೀತಾ ಇರುತ್ತೆ. ಆ ಯಾಗಕ್ಕೋಸ್ಕರ ಎಲ್ಲ ಭರತಖಂಡದ ಎಲ್ಲ ರಾಜರುಗಳನ್ನು ಆಹ್ವಾನಿಸ್ತಾರೆ. ಆಹ್ವಾನಿಸಿದ ನಂತರದಲ್ಲಿ ನಡೆಯುವಂತಹ ಒಂದು ಘಟನೆ, ಅದನ್ನು ನಿಮ್ಮ ತರಗತಿಯ ಪೂರ್ವಕತೆಯಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಧರ್ಮರಾಯನ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ಅಂದರೆ ಇಲ್ಲಿ ಧರ್ಮರಾಯನ ಮಯ ನಿರ್ಮಿತವಾದಂತಹ ಅರಮನೆಗೆ ದುರ್ಯೋಧನನನ್ನು ಕರೆಸಿಕೊಂಡಂತಹ, ಆ ಯಾಗಕ್ಕೆ ಕರೆಸಿಕೊಂಡಂತಹ ಸಂದರ್ಭದಲ್ಲಿ ಧರ್ಮರಾಯ ಮಯ ನಿರ್ಮಿಸಿದಂತಹ ಅರಮನೆಯನ್ನು ನೋಡ್ಕೊಂಬರಕ್ಕೆ ಅಂತಂದು ದುರ್ಯೋಧನ ಹೋಗ್ತಾನೆ. ಆ ದುರ್ಯೋಧನ ಹೋದಂತಹ ಸಂದರ್ಭದಲ್ಲಿ ಕಾಲಿಟ್ಟಾಗ ನೀರು ಅಂದ್ಕೊಂಡ್ರೆ ಅದು ಗಾಜಿನ ಕೊಳವಾಗಿರುತ್ತೆ, ಗಾಜು ಅಂದ್ಕೊಂಡ್ರೆ ನೀರಿನ ಕೊಳವಾಗಿರುತ್ತೆ. ಹಾಗಾಗಿ ನೀರಿನ ಕೊಳಕ್ಕೆ ಕಾಲಿಟ್ಟಂತಹ ದುರ್ಯೋಧನ ಸೊಂಟದವರೆಗೆ ನೆಂದು ಅಲ್ಲೆಲ್ಲ ಅಪಹಾಸ್ಯಕ್ಕೆ ಈಡಾಗ್ತಾನೆ. ಅಪಹಾಸ್ಯಕ್ಕೆ ಈಡಾಗಿ ಅವಮಾನಿತನಾದಂತಹ ಕೌರವ ಧರ್ಮರಾಯನ ದ್ಯೂತಕ್ಕೆ ಅಂದರೆ ಜೂಜಾಟಕ್ಕೆ ಕರೆದು ಜೂಜಾಟದಲ್ಲಿ ಧರ್ಮರಾಯನನ್ನು ಸೋಲಿಸುತ್ತಾನೆ. ದ್ಯೂತದ ಪಣದಂತೆ ಅಂದರೆ ದ್ಯೂತಕ್ಕೆ ಪಣವನ್ನು ಇಟ್ಟಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ. 1 ವರ್ಷ ವನವಾಸ ಮತ್ತು 12 ವರ್ಷ ಅಜ್ಞಾತವಾಸವನ್ನು 1 ವರ್ಷ ಅಜ್ಞಾತವಾಸ 12 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದಂತಹ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳ್ತಾರೆ. ಆದರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ. ಅಜ್ಞಾತವಾಸದಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪಾಂಡವರನ್ನು ನಾವು ಗುರುತಿಸಿದ್ದೀವಿ ಅನ್ನುವಂತಹ ಒಂದು ಆರೋಪವನ್ನು ಹೊರಿಸಿ ಅಜ್ಞಾತವಾಸ ಪೂರ್ಣವಾಗಿಲ್ಲ ಎನ್ನುವಂತಹ ನೆಪವೊಡ್ಡಿ ಕೌರವನು ರಾಜ್ಯ ನೀಡಲು ಪಾಂಡವರಿಗೆ ನಿರಾಕರಿಸ್ತಾನೆ. ಸಂಧಾನದ ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಾನೆ. ಎಲ್ಲಿ ಕಳಿಸ್ತಾನೆ? ದುರ್ಯೋಧನನ ಅರಮನೆಗೆ ಕಳಿಸ್ತಾನೆ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರ್ತಾನೆ. ಕಪಟ ನಾಟಕ ಸೂತ್ರಧಾರಿ ಅಂದರೆ
ಪಾಂಡವರ ಪರ ಧರ್ಮ ಇದ್ದುದರಿಂದ ಧರ್ಮವನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಕಪಟ ನಾಟಕ ಸೂತ್ರಧಾರಿಯಾದಂತಹ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರ ಇದ್ದಂತಹ ಮನೆಗೆ ಬರ್ತಾನೆ, ವಿದುರ ವಾಸವಾಗಿದ್ದಂತಹ ನಿವಾಸಕ್ಕೆ ಬರ್ತಾನೆ. ಇದರಿಂದ ಕೋಪಗೊಂಡಂತಹ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಳೆತಾನೆ, ಬೈತಾನೆ. ಸಿಟ್ಟುಗೊಂಡಂತಹ ವಿದುರ ತನ್ನ ಅಪ್ರತಿಮವಾದಂತಹ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗ್ತಾನೆ. ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತಂದು ನಿರ್ಧರಿಸ್ತಾನೆ. ಇಲ್ಲಿ ವಿದುರ ಯುದ್ಧದಿಂದ ಹೊರಗೆ ಉಳ್ಕೊತಾನೆ. ವಿದುರ ಅಪ್ರತಿಮವಾದ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಸಂಧಿ ವಿಫಲಗೊಳ್ಳುತ್ತದೆ. ಅಂದರೆ ಅಲ್ಲಿ ಶ್ರೀಕೃಷ್ಣ ಹೋಗಿದ್ದಂತಹ ಸಂಧಿ ದುರ್ಯೋಧನ ತಿರಸ್ಕರಿಸಿದ್ದರಿಂದ ಸಂಧಿ ವಿಫಲಗೊಳ್ಳುತ್ತದೆ. ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ಅಂದರೆ ಯುದ್ಧವನ್ನು ಮಾಡಿಯೇ ತೀರುತ್ತೇವೆ ಎನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ ಕೌರವರು. ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ. ಅಂದರೆ ಕೌರವನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಹುದಾದಂತಹ ಮತ್ತೊಬ್ಬ ಬಲಶಾಲಿ ಅಂತಂದರೆ ಅದು ಯಾರು? ವೀರಕರ್ಣ. ವೀರಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕು ಅನ್ನುವಂತಹ ಕಾರಣಕ್ಕೆ ಕೃಷ್ಣ ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಪಡಿಸ್ತಾನೆ. ಎಂತಹ ವೇದಿಕೆ? ಆ ವೇದಿಕೆಯಲ್ಲಿ ಕೃಷ್ಣ ಕರ್ಣನ ಮಧ್ಯೆ ಬರುವಂತಹ ಸಂಭಾಷಣೆ ಏನು ಅನ್ನುವಂಥದ್ದನ್ನು ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಲ್ಲಿ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಪ್ರವೇಶ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳು. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು. ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ, ಸಾಹಸ, ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ. ದಾಯಾದಿಗಳೊಳಗಿನ ದ್ವೇಷಾಸೂಯೆಗಳು ನಮ್ಮ ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಯುದ್ಧ ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು. ಅವನ ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣನೊಡ್ಡಿದ ಪ್ರಲೋಭನೆ ಹೇಗೆ ವ್ಯಕ್ತಗೊಂಡಿತೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಮಾಯಣ ಮಹಾಭಾರತ ಕೃತಿಗಳು ಪೂಜನೀಯ ಕೃತಿಗಳು. ನಾವು ರಾಮಾಯಣ ಮಹಾಭಾರತ ಮಹಾಕಾವ್ಯಗಳನ್ನು ಮನೆಗಳಲ್ಲಿ ಇಟ್ಕೊಂಡು ಬೆಳಿಗ್ಗೆ ಸಂಜೆ ಪಾರಾಯಣ ಮಾಡೋದನ್ನ ಮತ್ತೆ ಪ್ರತಿದಿನ ದೇವರ ಮನೆಯಲ್ಲಿ ಅವುಗಳನ್ನು ಇಡುವಂಥದ್ದನ್ನ ಬಹುತೇಕ ಮನೆಗಳಲ್ಲಿ ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚನೆ ಮಾಡ್ತಾರೆ. ಯಾವ ಭಾಷೆಯಲ್ಲಿ ರಚನೆ ಮಾಡ್ತಾರೆ? ವೇದವ್ಯಾಸರು ಸಂಸ್ಕೃತದಲ್ಲಿ ರಚನೆ ಮಾಡ್ತಾರೆ. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಶ್ರವ್ಯ ಪರಂಪರೆಯನ್ನು, ಶ್ರವ್ಯ ಅಂತಂದ್ರೆ ಕಿವಿಯಿಂದ ಕಿವಿಗೆ ಕೇಳುವಂಥದ್ದು, ಶ್ರವಣ ಮಾಧ್ಯಮ. ಶ್ರವ್ಯ ಪರಂಪರೆಯಲ್ಲೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ, ಉತ್ತಮವಾದಂತಹ ಗುಣಗಳನ್ನ, ಸಮಾಜ ಅಪೇಕ್ಷಿಸುವಂತಹ ಗುಣಗಳನ್ನ, ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ, ಸಾಹಸ, ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ. ಅಂದ್ರೆ ಇಡೀ ಕುಟುಂಬ, ಸಮಾಜ, ಅಣ್ಣ ತಮ್ಮಂದರು ಇವರೆಲ್ಲರೂ ಅಪೇಕ್ಷಿಸದಂತಹ ಗುಣಗಳನ್ನ ಬೆಳೆಸಿಕೊಂಡಂತಹ ದುರ್ಯೋಧನ ತಾನು ನಾಶವಾಗದಲ್ಲದೆ ತನ್ನ ಹಿರಿಯರನ್ನು ನಾಶ ಮಾಡಿ ತನ್ನ ವಂಶವನ್ನೇ ನಾಶ ಮಾಡುವಂಥದ್ದು, ಕೌರವರನ್ನೇ
ಅಷ್ಟನ್ನು ಯುದ್ಧದಿಂದ ನಾಶ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಇಂತಹ ಗುಣ ಸ್ವಭಾವಗಳನ್ನ ಬೆಳೆಸಿಕೊಂಡ್ರೆ ಅವು ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಅವರ ನಾಶವಾಗದಂದರೆ ಅವರನ್ನ ಯಾರು ನಂಬ್ಕೊಂಡಿರ್ತಾರೋ ಅವ್ರನ್ನೆಲ್ಲರನ್ನೂ ನಾಶ ಮಾಡುತ್ತೆ ಅದು. ದಾಯಾದಿಗಳೊಳಗಿನ ದ್ವೇಷಾಸೂಯೆಗಳು ನಮ್ಮ ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ. ದಾಯಾದಿಗಳು ಅಣ್ಣ ತಮ್ಮಂದಿರ ಒಳಗೆ ಇರುವಂತಹ ದ್ವೇಷ ಮತ್ತು ಅಸೂಯೆಗಳು ನಮ್ಮ ಮನೆಯನ್ನು ಕೂಡ ಏನ್ ಮಾಡ್ತವೆ, ನಾಶಪಡಿಸುತ್ತವೆ. ಅಂದ್ರೆ ಅಣ್ಣ ತಮ್ಮಂದಿರು ಸಹೋದರರು ಒಬ್ಬರಿಗೊಬ್ಬರಿಗೆ ಸಹಕಾರವನ್ನ ಕೊಡ್ತಾ ಅವರು ಬದುಕಿನಲ್ಲಿ ಮುಂದೆ ಬರ್ಬೇಕೋ ಹೊರತು ಅವರು ಒಬ್ಬರ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚನ್ನ ಪಟ್ಕೊಂಡು ದ್ವೇಷಾಸೂಯೆಗಳನ್ನ ಬೆಳೆಸ್ಕೊಂಡು ಅವರು ನಾಶವಾಗದಲ್ಲದೆ ಅವ್ರ ಕುಟುಂಬವನ್ನು ನಾಶವನ್ನ ಮಾಡಬಾರ್ದು. ಅಂತಹ ಒಂದು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ದ್ವೇಷಾಸೂಯೆಗಳು ಬೆಳೆದ್ರೆ ಹೇಗೆ ಕುಟುಂಬ ಸರ್ವನಾಶ ಆಗ್ತವೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ ಮಹಾಭಾರತ ಕಾವ್ಯ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ದುರ್ಯೋಧನನ ಬಳಿಗೆ ಬಂದಾಗ ಅವನು ತಿರಸ್ಕರಿಸಿದ್ರಿಂದ ಅದೇನಾಗುತ್ತೆ, ತಿರಸ್ಕೃತವಾಗುತ್ತೆ. ಯುದ್ಧ ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಧರ್ಮದ ಪಕ್ಷಪಾತಿಯಾದಂತಹ ಧರ್ಮ ಪಕ್ಷಪಾತಿಯಾದಂತಹ ಅಂದ್ರೆ ಧರ್ಮದ ಕಡೆಗೆ ಇದ್ದಂತಹ ಶ್ರೀಕೃಷ್ಣನು ಪಾಂಡವರ ಜೊತೆಗೆ ಇರ್ತಾನೆ. ಪಾಂಡವರ ಜೊತೆಗಿದ್ದು ಕೌರವರನ್ನ ವೇದತಂತ್ರವನ್ನ ಬಳಸಿ ಕೌರವರ ಸಾಮರ್ಥ್ಯವನ್ನ ಕುಂದಿಸ್ಬೇಕು, ಕಡಿಮೆಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ವೀರ ಕರ್ಣನಿಗೆ ವೇದ ತಂತ್ರವನ್ನ ಬಳಸಿ ಅವನ ಜನ್ಮ ರಹಸ್ಯವನ್ನ ತಿಳಿಸಿ ಅವನನ್ನ ಯುದ್ಧವನ್ನ ಮಾಡಿದ್ರು ಕೂಡ ನಿರಾಯುಧನಾಗಿ, ಅಂದ್ರೆ ಅತ್ಯಂತ ತುಂಬಾ ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿ ತನ್ನ ಎಲ್ಲಾ ಸಾಮರ್ಥ್ಯವನ್ನ ಬಳಸಿ ಯುದ್ಧ ಮಾಡುವಂತಹ ಒಂದು ಇಚ್ಛೆ ಕರ್ಣನಿಗೆ ಇದ್ರೂ ಕೂಡ ಅವನ ಸಾಮರ್ಥ್ಯವನ್ನ ಒಂಥರ ಈ ಕೈಗಳನ್ನ ಕಡಿದು ಅಸ್ತ್ರವನ್ನ ಕೊಟ್ಟ ಹಾಗೆ ಮಾಡ್ತಾರಲ್ಲ, ಆ ರೀತಿಯಾಗಿ ಕರ್ಣನಿಗೆ ಮಾಡ್ತಾರೆ. ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟು ಮಾಡಿತು. ಅಂದ್ರೆ ಸಾಮಾನ್ಯವಾದಂತಹ ಮನುಷ್ಯರಿಗೆ ನಿನಗೆ ತಾಯಿ ಇದ್ದಾಳೆ, ಅಣ್ಣ ತಮ್ಮಂದಿರಿದ್ದಾರೆ, ನೀನೊಬ್ಬ ರಾಜವಂಶಸ್ಥ ಅಂತ ಹೇಳಿದ್ರೆ ಎಂತಹ ಸಾಮಾನ್ಯನಿಗೂ ಅತಿಯಾದಂತಹ ಸಂತೋಷವನ್ನು ಕೊಡಬಹುದಾದಂತಹ ಸಂಗತಿ ಕರ್ಣನಿಗೆ ವೀರತನಕ್ಕೆ, ಉದಾತ್ತತೆಗೆ, ಕರುಣೆಗೆ, ದಾನಕ್ಕೆ ಹೆಸರಾಗಿದ್ದಂತಹ ಕರ್ಣನಿಗೆ ಅಸಾಮಾನ್ಯವಾದಂತಹ ನೋವು, ಸಹಿಸಿಕೊಳ್ಳೋದಕ್ಕೆ ಅಸಾಧ್ಯವಾದಂತಹ ನೋವನ್ನ ತಂದುಕೊಡುತ್ತೆ. ಅವನ ಸ್ವಾಮಿ ನಿಷ್ಠೆಯ ಮುಂದೆ ಕರ್ಣ ದುರ್ಯೋಧನನ ಮೇಲೆ ಇಟ್ಟಂತಹ ಸ್ನೇಹ, ಅವನ ಮೇಲೆ ಇಟ್ಟಂತಹ ನಂಬಿಕೆ, ಅವನ ಮೇಲೆ ಇಟ್ಟಂತಹ ಅವನಿಗೆ ಇದ್ದಂತಹ ಅಂದ್ರೆ ಕರ್ಣನಿಗೆ ದುರ್ಯೋಧನನ ಮೇಲೆ ಇದ್ದಂತಹ ಸ್ವಾಮಿ ನಿಷ್ಠೆಯ ಮುಂದೆ ಶ್ರೀಕೃಷ್ಣ ಒಡ್ಡಿದಂತಹ ಪ್ರಲೋಭನೆ ಹೇಗೆ ವ್ಯಕ್ತವಾಯಿತು ಅನ್ನುವಂಥದ್ದನ್ನ ನಾವು ಈ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಈ ದಿನದ ಗೃಹಪಾಠವನ್ನ ಕೊಡ್ತಾ ಇದ್ದೀರಿ. ಗೃಹಪಾಠ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದ ಪೂರ್ವಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದ ಪೂರ್ವಕತೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಒಂದು. ಎರಡನೇದು, ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳನ್ನು ಪಟ್ಟಿ ಮಾಡಿ. ಮಹಾಭಾರತ ಕಾವ್ಯದಲ್ಲಿ ಬರುವಂತಹ ಪಾತ್ರಗಳನ್ನು ಪಟ್ಟಿ ಮಾಡಿ. ಈ ಎರಡು ಗೃಹಪಾಠಗಳನ್ನ ನೀವು ಮಾಡ್ತೀರಾ ಅಂತಂದು ಭಾವಿಸ್ತಾ, ಈ ದಿನದ ತರಗತಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ರಾಗ ಹಂಸಧ್ವನಿ. ಇನತನೂ ಜನ ಕೂಡೆ ಮೈದುನತನದ ಸರಸ
ರಸವನೆಸಗಿ ರಥದೊಳು ಧನುಜರಿಪು ಬಾರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಗೆ ದೇವಾ ದೇವಾ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನಿಗೆ ದೇವಾ ದೇವಾ ಮುರಾರಿ ಅಂಜುವೆನು ಎನಲು ತೊಡೆ ಸೋಂಕಿನಲಿ ಸಾರಿದು ಶೌರಿಯಿಂತೆಂದ ರಾಗ ಕಾನಡ. ಭೇದವಿಲ್ಲ ಎಲೆ ಕರ್ಣ ನಿಮ್ಮೊಳು ಭೇದವಿಲ್ಲ, ನಿಮ್ಮೊಳು ಯಾದವರು ಕೌರವರೊಳಗೆ ಭೇದವಿಲ್ಲ, ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೊಳಾದುದರಿವಿಲ್ಲ ಏನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ ರಾಗ ಮೋಹನ. ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿಭೀಮಾ, ಫಲುಗುಣನು ನಾಲ್ಕನೆಯಲಿ, ಐದನೆಯಲಿ ನಕುಲ ಸಹದೇವರಾದರು, ಬಳಿಕ ಮಾದ್ರಿಯಲೊಂದು ಮಂತ್ರದೊಳ್ ಇಪ್ಪರುದಿಸಿದರು. ರಾಗ ಕಾಪಿ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು, ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ, ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ, ನೀನು ದುರ್ಯೋಧನನ
ಬಾಯ್ತಂಬುಲಕ್ಕೆ ಕೈಯಾನುವರೇ ನೀನು ದುರ್ಯೋಧನನ ಬಾಯ್ತಂಬುಲಕ್ಕೆ ಕೈಯಾನುವರೆ ಹೇಳಿದ ರಾಗ ಕಾಂಬೋಧಿ. ಎಡದ ಮೈಯಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣವು, ಇದಿರಲಿ ಮಾದ್ರಮಾಗಧ ಯಾದವಾದಿಗಳು, ನಡುವೆ ನೀನ್ ಓಲಗದಳೊಪ್ಪುವ ಕಡುವಿಲಾಸವ ಬಿಸುಟು, ಕುರುಪತಿ ನುಡಿಸೇ ಜೀಯ ಅಸಾದ ಎಂಬುದು ಕಷ್ಟ ನಿನಗೆಂದ. ರಾಗ ಶಿವರಂಜನಿ. ಕೊರಳ ಸಿರೆ ಹಿಗ್ಗಿದವು, ದೃಗುಜಲವು ರವಣಿಸಿ ಕಡುನೊಂದನು, ಅಕಟ ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರಡೆ ಉರುಹದೆ ಬರಿದೆ ಹೋಹುದೇ, ತನ್ನ ವಂಶವನು ಅರುಹಿ ಕೊಂದನು, ತನ್ನ ವಂಶವನು ಅರುಹಿ ಕೊಂದನು, ಹಲವು ಮಾತೇನೆಂದು ಚಿಂತಿಸಿದ. ರಾಗ ಭಾಗ್ಯಶ್ರೀ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಗೆ, ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಹಾನಿಯಿಲ್ಲ ಎನ್ನಾಣೆ, ಹಾನಿಯಿಲ್ಲ ಎನ್ನಾಣೆ, ನುಡಿ ನುಡಿ ಮೌನವೇತಕ್ಕೆ, ಮರುಳುತನ ಬೇಡ. ಆನು ನಿನ್ನ ಅಪದೆಸೆಯ ಬಯಸುವನಲ್ಲ, ಕೇಳಿಂದ. ರಾಗ ಅಭೇರಿ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ತೋಲುವನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸ ಕೈವಲ್ಲಿ ಮನವಿಲ್ಲ.
ಹೊರೆದದಾತಾರಂಗೆ ಹಾಗೆವರ ಶಿರವನರಿದೊಪ್ಪಿಸುವೆನೆಂಬ ಈ ಭರದೊಳಿರ್ತೆನೋ ಕೌರವೇಂದ್ರನ ಕೊಂದೆ ನೀನೆಲ್ಲ ಕೌರವೇಂದ್ರನ ಕೊಂದೆ ನೀನು ಎಂದ ರಾಗ ಮೋಹನ. ವೀರ ಕೌರವರಾಯನೇ ದಾತಾರನು ಆತನ ಹಗೆಯೇ ಹಗೆ ಕೈವಾರವೇ ಕೈವಾರವು ಆದಂತಹೆನು ಕುರು ನೃಪತಿ ಆದಂತಹೆನು ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ ರಾಗ ಕೇದಾರಗೌಳ. ಮಾರಿಗೌತಣವಾಯ್ತು ನಾಳಿನ ಭಾರತವು ಮಾರಿಗೌತಣವಾಯ್ತು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನು ನೂಕುವೆನು ನಿಂದಯ ವೀರರೈವರ ನೋಯಿಸೇನು ನಿಂದಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ರಾಜೀವ ಸಖನಾಣೆ ಏ